ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ. ಎಲ್ಲರಿಗೂ ನವರಾತ್ರಿ 4ನೆಯ ದಿನದ ಶುಭಾಶಯಗಳು. ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಕುಷ್ಮಾಂಡಾ ದೇವಿಯ ಮಹತ್ವ, ಹೂವು, ಪೂಜಾ, ಮುಹೂರ್ತ, ನೈವೇದ್ಯ, ಬಣ್ಣ, ಪಠಿಸಬೇಕಾಗಿರುವ ಮಂತ್ರವನ್ನು ತಿಳಿಸ್ಕೊಡ್ತೇನೆ. ಕುಷ್ಮಾಂಡಾ ದೇವಿಯ ಕಥೆಯನ್ನು ಕೂಡ ತಿಳಿಸ್ಕೊಡ್ತೇನೆ. ನನ್ನ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನವರಾತ್ರಿ ಹಬ್ಬದ 4ನೆಯ ದಿನವು ಸೆಪ್ಟೆಂಬರ್ 25ರಂದು ಗುರುವಾರ ಬಂದಿದೆ. ದಿನದಂದು ನಾವು ಕುಷ್ಮಾಂಡಾ ದೇವಿಯನ್ನು ಪೂಜಿಸುತ್ತೇವೆ. ಕುಷ್ಮಾಂಡಾ ದೇವಿಯನ್ನು ಪೂಜಿಸುವುದರಿಂದ ಆರೋಗ್ಯ, ದುಃಖ ಮತ್ತು ಚಿಂತೆ ದೂರವಾಗುತ್ತದೆ. ದುರ್ಗಾದೇವಿಯ 4ನೇ ರೂಪವನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸಂತೋಷ, ನೆಮ್ಮದಿ ಸಿಗುತ್ತದೆ. ಪೂಜೆಯ ಸಮಯವನ್ನು ತಿಳಿದುಕೊಳ್ಳೋಣ. ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಕುಷ್ಮಾಂಡಾ ದೇವಿಯನ್ನು ಪೂಜಿಸಬೇಕಾಗುತ್ತದೆ ಅಥವಾ ಬೆಳಗ್ಗೆ ಅಭಿಜಿತ್ ಮುಹೂರ್ತದಲ್ಲಿ 11:48 ಮಧ್ಯಾಹ್ನ 12:37 ಒಳಗೆ ಪೂಜಿಸಬೇಕಾಗುತ್ತದೆ. ಇನ್ನು ಇವತ್ತಿನ ರಾಹು ಕಾಲ 1:43 ಮಧ್ಯಾಹ್ನ 3:13 ಇರುತ್ತದೆ. ಕುಷ್ಮಾಂಡಾ ದೇವಿಯು ಕೆಂಪು ಬಣ್ಣದ ಹೂಗಳನ್ನು ಪ್ರೀತಿಸುತ್ತಾಳೆ. ಅಂದರೆ ಕೆಂಪು ಕಮಲ, ಕೆಂಪು ದಾಸವಾಳ ಮತ್ತು ಕೆಂಪು ಚೆಂಡು ಹೂವು ಇತ್ಯಾದಿಗಳು. ಈ ದಿನದಂದು ಹಳದಿ ಬಣ್ಣವನ್ನು ಬಳಸಲಾಗುತ್ತದೆ. ಇದು ಸಂತೋಷದ ಸಂಕೇತವಾಗಿದೆ. ನವರಾತ್ರಿಯ 4ನೇ ದಿನದಂದು ಕುಷ್ಮಾಂಡಾ ದೇವಿಗೆ ಮೀಸಲಾಗಿರುತ್ತದೆ. ಕು ಎಂದರೆ ಸಣ್ಣ, ಕುಷ್ಮ ಅಂದರೆ ಶಕ್ತಿಯುತ ಮತ್ತು ಖಂಡ ಎಂದರೆ ಮೊಟ್ಟೆ ಎಂಬ ಪದವನ್ನು ಬಳಸಲಾಗುತ್ತದೆ. ಈಕೆಯು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು 8 ಕೈಗಳನ್ನು ಹೊಂದಿರುತ್ತಾಳೆ. ಅವಳು ತನ್ನ ಬಲಗೈಯಲ್ಲಿ ಕಮಲ, ಕಮಂಡಲ ಮತ್ತು ಬಿಲ್ಲು ಮತ್ತು ಬಾಣವನ್ನು ಹಿಡಿದಿರುತ್ತಾಳೆ. ಅವಳು ತನ್ನ ಎಡಗೈಯಲ್ಲಿ ಅಮೃತ ಕಲಶ, ಜಪಮಾಲೆ, ಗದಾ ಮತ್ತು ಚಕ್ರವನ್ನು ಹಿಡಿದಿರುತ್ತಾಳೆ. ಕುಷ್ಮಾಂಡಾ ದೇವಿಯನ್ನು ಅಷ್ಟಭುಜ ದೇವಿ ಎಂದು ಪರಿಗಣಿಸಲಾಗುತ್ತದೆ. ಈ ಶುಭ ದಿನದಂದು ಖಿನ್ನತೆ, ಆತಂಕ, ಭಯ ಅಥವಾ ವಿಷಾದವನ್ನು ಅನುಭವಿಸುತ್ತಿರುವ ಜನರು ಕುಷ್ಮಾಂಡಾ ದೇವಿಯನ್ನು ಪ್ರಾರ್ಥಿಸುವುದರಿಂದ ಇದರಿಂದ ಮುಕ್ತರಾಗುತ್ತಾರೆ. ಇನ್ನು ಈ ದೇವಿಯ ಕಥೆಯನ್ನು ಕೇಳೋಣ ಬನ್ನಿ. ಸಂಪ್ರದಾಯದ ಪ್ರಕಾರ ಭಗವಾನ್ ವಿಷ್ಣುವು ವಿಶ್ವವನ್ನು ಸೃಷ್ಟಿಸಿದಾಗ ಎಲ್ಲೆಡೆ ಕತ್ತಲು ಇತ್ತು. ನಂತರ ಒಂದು ಮುಗುಳ್ನಗೆಯೊಂದಿಗೆ ದೇವಿ ಕುಷ್ಮಾಂಡಾ ಪ್ರತಿಯೊಂದು ಗ್ರಹ, ನಕ್ಷತ್ರ, ಪುಂಜ ಮತ್ತು ಭೂಲೋಕಗಳನ್ನು ಬೆಳಗಿಸಿ ಬ್ರಹ್ಮಾಂಡದಿಂದ ಕತ್ತಲೆಯನ್ನು ಓಡಿಸಿದಳು. ಈ ಬ್ರಹ್ಮಾಂಡ ಶೂನ್ಯದಿಂದ ಸೃಷ್ಟಿಸಿದ ಕೂಡ ಕುಷ್ಮಾಂಡಾ ದೇವಿಯೇ ಎಂದು ಕಥೆಯಲ್ಲಿ ಹೇಳಲಾಗುತ್ತದೆ. ಕುಷ್ಮಾಂಡಾ ದೇವಿಯು ಬೆಳಕಿನ ಸಂಕೇತ ಆಗಿದ್ದಾಳೆ. ಸೂರ್ಯನಿಗೆ ಬೆಳಕು ಮತ್ತು ಶಕ್ತಿಯ ಮೂಲ ಎಂದು ಕುಷ್ಮಾಂಡಾ ದೇವಿಯನ್ನು ಕರೆಯಲಾಗುತ್ತದೆ. ಬೆಳಗ್ಗೆ ಬೇಗ ಎದ್ದು ಶುದ್ಧವಾದ ಬಟ್ಟೆಯನ್ನು ಧರಿಸಿ ಕುಷ್ಮಾಂಡಾ ದೇವಿಯ ಮುಂದೆ ತುಪ್ಪದ ದೀಪ ಹಚ್ಚಿ ಆಕೆಯ ಸಿಂಧೂರವನ್ನು ಮತ್ತು ಹೂವಿನ ಮಾಲೆ ಅರ್ಪಿಸಬೇಕಾಗುತ್ತದೆ. ಆಕೆಗೆ ಇಷ್ಟವಿರುವ ಕೆಂಪು ಹೂವುಗಳನ್ನು ಅಥವಾ ಹಳದಿ ಹೂವುಗಳನ್ನು ಆಕೆಗೆ ಅರ್ಪಿಸಬಹುದು ಮತ್ತು ಆಕೆಗೆ ಶುದ್ಧ ಮನಸ್ಸಿನಿಂದ ತಯಾರಿಸಿದ ನೈವೇದ್ಯವನ್ನು ಇಡಬೇಕಾಗುತ್ತದೆ. ಈ ದೇವಿಯ ಮಂತ್ರವನ್ನು ತಿಳಿದುಕೊಳ್ಳೋಣ ಬನ್ನಿ. ಓಂ ದೇವಿ ಕುಷ್ಮಾಂಡೆಯೇ ನಮಃ ಎಂಬುವ ಮಂತ್ರವನ್ನು 9 ಬಾರಿ, 11 ಬಾರಿ, 21 ಬಾರಿ ಅಥವಾ 108 ಬಾರಿ ಪಠಿಸಬೇಕಾಗುತ್ತದೆ. ನಂತರ ಆರತಿಯನ್ನು ಮಾಡಿ ಕುಷ್ಮಾಂಡಾ ದೇವಿಯ ಪೂಜೆಯನ್ನು ಮುಗಿಸಬೇಕಾಗುತ್ತದೆ. ಸಂಜೆಯ ಸಮಯದಲ್ಲಿ ಮಾಡುವವರು ಹೊಸಲಿಗೆ ಪೂಜೆಯನ್ನು ಮಾಡಿ ಕುಷ್ಮಾಂಡಾ ದೇವಿಯ ಬಳಿ ಧೂಪದ ದೀಪವನ್ನು ಹಚ್ಚಿ ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ. ದೇವಿಯನ್ನು ಪೂಜಿಸುವುದರಿಂದ ನಮ್ಮಲ್ಲಿರುವ ಕತ್ತಲನ್ನು ದೂರ ಮಾಡಿ ಬೆಳಕಿಗೆ ದಾರಿಯನ್ನು ತೋರುತ್ತಾಳೆ ಎಂಬುವ ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಈ ದೇವಿಯು ತನ್ನ ನಗುವಿನ ಮೂಲಕ ಇಡೀ ಜಗತ್ತನ್ನು ಸೃಷ್ಟಿಸಿದ್ದಾಳೆ ಎಂದು ಉಲ್ಲೇಖಿಸಲಾಗಿದೆ. ಇನ್ನು ಈ ದೇವಿಯ ದೇವಾಲಯಕ್ಕೆ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಭೇಟಿ ಮಾಡುತ್ತಾರೆ. ಇನ್ನು ನಾಳೆ ದಿನದಂದು ಬೂದು ಕುಂಬಳಕಾಯಿಯನ್ನು ದಾನ ಮಾಡುವುದು ಶ್ರೇಷ್ಠ. ದೇವಿಯ ದೇವಸ್ಥಾನಕ್ಕೆ ಹೋಗಿ ಬೂದು ಕುಂಬಳಕಾಯಿಯನ್ನು ದಾನ ಮಾಡಿ ಬಂದರೆ ದುರ್ಗೆಯ ಅನುಗ್ರಹದಿಂದ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತದೆ. ದೇವಿ ಕುಷ್ಮಾಂಡಾ ದೇವಿಗೆ ಸರಳ ಪೂಜೆಯನ್ನು ಮಾಡಬೇಕಾಗುತ್ತದೆ. ನೀವು ಮನೆಯಲ್ಲಿರುವ ಮಣ್ಣಿನ ದೀಪದಲ್ಲಿ ದೀಪ ಹಚ್ಚಿದರೂ ಕೂಡ ತುಂಬ ಒಳ್ಳೆಯದು.